ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಹುಣಗುಂದ ಮತಕ್ಷೇತ್ರದಲ್ಲಿ ಯಾವ ಹಳ್ಳನೂ ಉಳಿದಿಲ್ಲ, ಕೊಳ್ಳನೂ ಉಳಿದಿಲ್ಲ, ನದಿ ಮೂಲನೂ ಉಳಿದಿಲ್ಲ. ಎಲ್ಲವನ್ನು ಕೂಡ ಲೂಟಿ ಮಾಡಿರ್ತಕ್ಕಂಥದ್ದು ಅವರ ಶಿಷ್ಯ ಬಳಗದ ಮುಖಾಂತರ ಇವತ್ತು ಲೂಟಿ ಮಾಡಿ ಯಾರೋ ಪತ್ರಕರ್ತರು ಕೇಳಿದ್ರು. ಅವ್ರೇನ್ ಕೇಳಿದ್ರು, ಏನ್ರಿ ನಿಮ್ಮಲ್ಲಿ ಲೋಕಾಯುಕ್ತರು ಬಂದು ರೇಡ್ ಮಾಡಿದ್ದಾರೆ, ಆ ರೇಡ್ ಮಾಡಿದ್ರಿಂದ ನೀವು ನಿಮ್ಮ ಆಡಳಿತದ ವೈಫಲ್ಯ ಅಂತ ಹೇಳಿ ಅವ್ರು ಕೇಳಿದ್ರ. ಇಲ್ಲ ಕಳ್ರಿ, ಅವ್ರೇನು ಹೇಳಿಕೆ ಬರ್ತಾರ, ನಾನು ಕಳ್ರಿ ನಡೆಯಕ್ಕಾಗುತ್ತಾನ, ಕಳ್ರಿ ನಡೆಯಕ್ಕಾಗುತ್ತಂತ. ಕಳ್ರಿ ಮಗ್ಳ ಇದಾರ, ಆ ಉಸು ಕಳು ಮಾಡಿದ ಕಳ್ರು ಮಗ್ಳ ಇದಾರ. ಆ ಕಳು ಮಾಡಿ ಕಳು ಮಾಡಿದ್ದು ದುಡ್ಡೆಲ್ಲ ತಂದು ಅಲ್ಲೇ ಹಾಕ್ತಾರ, ತನಗೆ ಕೊಡ್ತಾರ. ಅಂತದನ್ನ ಕಳ್ರಿ ನಡೆಯಕ್ಕಾಗುತ್ತಾನಂತ. ದಮ್ಮಿದ್ರು ಬಾ, ಸ್ಟೇಜ್ ಹಾಕ್ತೀನಿ, ದಮ್ಮಿದ್ರು ಬಾ, ನಾನು ಅಭಿವೃದ್ಧಿ ಮಾಡೀನಿ ಅಂತ ಹೇಳ್ತೀಯಲ್ಲ. ದಮ್ಮಿದ್ರೆ ನೀನ ಬಾ. ಎಲ್ಲಿಗೆ? ಎಲ್ಲೆಲ್ಲಿ ನಿಮ್ಮವರು ನೀನು ಕೂಡಿ ಉಸುಗು ಕಳೆ ಮಾಡಿರಲ್ಲ, ಅವೆಲ್ಲ ಪಾಯಿಂಟ್ ತೋರಿಸಿ ದಮ್ಮಿದ್ರು ಬಾಬೇಕು. ಅಕ್ರಮ ಮರಳು ಗಣಿಗಾರಿಕೆ ನಡೆದ ಪ್ರದೇಶಕ್ಕೆ ದಮ್ಮ ತಾಕತ್ತಿದ್ರೆ ಬಾ, ತೋರಿಸ್ತೀನಿ ಯಾವ ಅಂತೇಳಿ. ಅದು ಬಿಟ್ಟು ಎಲ್ಲೋ ನಿಂದಿರೋದು, ಏನೋ ಮಾತಾಡೋದು, ಹಗುರವಾಗಿ ಮಾತಾಡೋದು, ಯಾವ ಸಚಿವ ಆದ್ರೂ ಕೇಳೋದಿಲ್ಲ, ಏನಾದ್ರೂ ಕೇಳೋದಿಲ್ಲ. ಅದಕ್ಕೆ ಏಟಿಗೆ ತಿರುಗೇಟು ಕೊಡ್ತಕ್ಕಂತ ಜಾಯಮಾನ ಈ ದೊಡ್ಡಗೌಡಂದು ಅನ್ನೋ ಒಂದು ಮಾತನ್ನ ಎಂದು ಕೂಡ ಮರಿಬಾರ. ಕೇಸ್ ಹಾಕ್ತಿಯಪ್ಪ, ಎಷ್ಟು ಮಂದಿ ಮೇಲೆ ಕೇಸ್ ಹಾಕ್ತಿ? ಎಲ್ಲರ ಮೇಲೇನು ಕೇಸ್. ನನ್ನೊಂದು ವಿಡಿಯೋ ವೈರಲ್, ಆಡಿಯೋ ವೈರಲ್ ಆಯ್ತು. ಪೊಲೀಸರು ಎಲ್ಲರನ್ನು ಕರೆದು ಅವನ ಮನಿ ತರನ ಮಾರ್ಬೇಕು, ಆ ರೀತಿ ಕೇಸ್ ಹಾಕ್ರ. ಅವರೇ ಹೇಳ್ಕೊಂಡಾರ, ಇದು ನಾವೇನು ಯಾರು ಹೇಳಿದ್ದಲ್ಲ, ವಿಡಿಯೋ ಆಡಿಯೋದಲ್ಲಿದೆ, ಅದು ಮಾತಾಡಿರ್ತಕ್ಕಂಥದ್ದು. ಆದ್ರಿಂದ ಈ ರೀತಿಯ ಮನಸ್ಥಿತಿ ಇರತಕ್ಕಂಥ ಒಬ್ಬ ಮಂತ್ರಿಯನ್ನ ಜಾತಿ ನಿಂದನೆಯನ್ನ ಮಾಡಿ ಆ ಸಮುದಾಯಕ್ಕೆ ಅಪಮಾನ ಮಾಡಿರ್ತಕ್ಕಂಥ ಮಂತ್ರಿಯನ್ನ, ಕಾಶಪ್ಪನವರನ್ನ ಸಂಪುಟದಿಂದ ವಜಾಗೊಳಿಸಬೇಕು ಅನ್ನೋ ಒಂದು ಆಗ್ರಹವನ್ನ ಈ ವೇದಿಕೆ ಮುಖಾಂತರ ನಾ ಮಾಡ್ಲಿಕ್ಕೆ ಬಯಸ್ತೀನಿ. ಆದ್ರಿಂದ ಇನ್ನೂ ಹೇಳ್ತಾ ಹೋದ್ರೆ ಸಾಕಷ್ಟು ಇದಾವೆ ಪ್ರಕರಣಗಳು, ಇನ್ನೂ ಹೇಳ್ತಾ ಹೋದ್ರೆ ಸಾಕಷ್ಟು ಇದಾವೆ. ಆದ್ರಿಂದ ಇವತ್ತು ಸರ್ಕಾರ ಎಚ್ಚೆತ್ಕೊಂಡು ಯಾವ ವಾಲ್ಮೀಕಿ ಹಗರಣದ ನಿಗಮದ ಲೂಟಿಯ ರೂವಾರಿ ನಾಗೇಂದ್ರ ಅವರನ್ನ ಮತ್ತು ಹುನಗುಂದ ಮತಕ್ಷೇತ್ರದಲ್ಲಿ ಅಕ್ರಮ ಮರಳು ಗಣಿಗಾರಿಕೆಗೆ ಪ್ರೋತ್ಸಾಹ ಕೊಟ್ಟಂತ ವಿಜಯಾನಂದ ಕಾಶಪ್ಪನವ್ರನ್ನ ಮತ್ತು ಯಾವ ಎಸ್ಸಿ ಸಮುದಾಯಕ್ಕೆ ಹಗುರವಾಗಿ ಮಾತಾಡಿ ಆ ಸಮುದಾಯಕ್ಕೆ ಅಪಮಾನ ಮಾಡಿರ್ತಕ್ಕಂಥ ವಿಜಯಾನಂದ ಕಾಶಪ್ಪನವರನ್ನ ಈ ನಿಮ್ಮ ಸಂಪುಟದಿಂದ ವಜಾಗೊಳಿಸಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರಿಗೆ ಈ ವೇದಿಕೆ ಮುಖಾಂತರ ನಾನು ಒತ್ತಾಯ ಮಾಡ್ತೇನೆ. ಇವತ್ತು ಅನೇಕ ಜನ ನಮ್ಮ ತಾಲೂಕಿನ ಜನ ಬಂದಿದ್ದಾರೆ. ಇವತ್ತು ಇಲ್ಲಿ